ಸನ್ಮಾನ್ಯ ಎಸ್.ಎಂ. ಜಾಮದಾರ್ ಸಾಹೇಬರಿಗೆ ಅನಂತ ಶರಣಾರ್ಥಿಗಳು. ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಕನ್ನಡ ನಾಡಿನ ಅತ್ಯಂತ ಅಪರೂಪದ ಮಹಿಳಾ ಸಚಿವರಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತಾವೆಲ್ಲರೂ ಚಪ್ಪಾಳೆ ತಟ್ಟಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಹಾಗೇನೆ ಕಿತ್ತೂರಿನ ಶಾಸಕರಾಗಿರುವಂತಹ ಸನ್ಮಾನ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ರನ್ನು ಕೂಡ ತಾವೆಲ್ಲರೂ ಚಪ್ಪಾಳೆ ತಟ್ಟಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಬೆಂಗಳೂರಿನ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮಾಜಿ ಮಹಾಪೌರರು ಅಪರೂಪವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮಾತೋಶ್ರೀ ಅವರಿಗೆ ಚಪ್ಪಾಳೆ ತಟ್ಟಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಹಾಗೇನೆ BS ಪುಟ್ಟರಾಜು ಮಾಜಿ ಉಪಮಹಾಪೌರರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಅಪರೂಪದ ಉದ್ಯಮಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಖೇನಿ ಅವರು ಮಾಜಿ ಶಾಸಕರಾಗಿಯೂ ಸೇವೆ ಸಲ್ಲಿಸಿರುವಂತವರು, ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕು. ಮಾಜಿ IAS ಅಧಿಕಾರಿಗಳಾಗಿ ಶರಣ ಚಿಂತಕರಾಗಿರುವಂತಹ ಶ್ರೀ ಸೋಮಶೇಖರ್ ಸಾಹೇಬರು ವೇದಿಕೆಯಲ್ಲಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ವೇದಿಕೆಗೆ ತಾವೆಲ್ಲ ಬರಮಾಡಿಕೊಳ್ಳಬೇಕು. ಇದೀಗ ಒಂದು ತಿಂಗಳವರೆಗೆ ಬಸವ ಸಂಸ್ಕೃತಿ ಅಭಿಯಾನವು ಕನ್ನಡ ನಾಡ ತುಂಬೆಲ್ಲ ಹೊಸ ಸಂಚಲನವನ್ನೇ ಉಂಟು ಮಾಡಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹ ಒಂದು ಸಂಗತಿ. ಇದೀಗ ಆ ಇಡೀ ಒಂದು ತಿಂಗಳದ ಎಲ್ಲ ಕಾರ್ಯಕ್ರಮದ ಒಂದು ಇಣುಕು ನೋಟವನ್ನ, ಒಂದು ದೃಶ್ಯ ಕಾವ್ಯವನ್ನ ಸನ್ಮಾನ್ಯ ಶ್ರೀ CM ಸಿದ್ದರಾಮಯ್ಯನವರು ಇದೀಗ ಆ ಒಂದು ಬಟನ್ ಪ್ಲೇ ಮಾಡುವುದರ ಮೂಲಕ ಆ ಒಂದು ದೃಶ್ಯ ಕಾವ್ಯವನ್ನ ನಾವೆಲ್ಲರೂ ನೋಡುವಂತಾಗಬೇಕು ಅನ್ನುವಂಥ ವಿನಂತಿಯನ್ನ ಅವರಲ್ಲಿ ನಾನು ಮಾಡಿಕೊಳ್ತಾ ಇದ್ದೇನೆ. ಶಾಲಿ ವಿಜಯಶಾಲಿ ವಿಶ್ವ ವಿಜಯಿ ತಂದೆ ಅಕ್ಕನ ಗಮ್ಮಳಿಗೆ ಉಪನಯನ ನೀಡೆಂದೆ. ವಿನಯಶಾಲಿ ವಿಜಯಶಾಲಿ ವಿಶ್ವ ವಿಜಯಿ ತಂದೆ ಅಕ್ಕನ ಗಮ್ಮಳಿಗೆ ಉಪನಯನ ನೀಡೆಂದೆ. ಆಗದೆಂದ ಕೂಡಲೇ ಜನಿವಾರ ತೊರೆದೆ, ಆಗದೆಂದ ಕೂಡಲೇ ಜನಿವಾರ ತೊರೆದೆ. ಕಪ್ಪಡಿಯ ಸಂಗಮನಲ್ಲಿ ಶಿವ ಸಾಧಕನಾದೆ, ಕಪ್ಪಡಿಯ ಸಂಗಮನಲ್ಲಿ ಶಿವ ಸಾಧಕನಾದೆ. ಬಸವ 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 ಬಸವ. ಗುರುಗಳ ಗುರುಕುಲದಿ ಅಧ್ಯಯನ 360 ವಿದ್ಯೆ ಹೃದಯವಾಯ್ತು ಬ್ರಹ್ಮನ. ಈಶಾನ್ಯ ಗುರುಗಳ ಗುರುಕುಲದಿ ಅಧ್ಯಯನ 360 ವಿದ್ಯೆ ಹೃದಯವಾಯ್ತು ಬ್ರಹ್ಮನ. ಅರಿವು ಆಚಾರ ಅನುಭಾವದ ಅನಿಕೇತನ, ಅರಿವು ಆಚಾರ ಅನುಭಾವದ ಅನಿಕೇತನ. ಬಾಗಿದ ತಲೆ ಮುಗಿದ ಕೈ ಕೂಡಲ ಸಂಗನ ಶರಣ, ಬಾಗಿದ ತಲೆ ಮುಗಿದ ಕೈ ಕೂಡಲ ಸಂಗನ ಶರಣ. ಬಸವ ಬಸವ. ಒಂದು ಪ್ರೀತಿಯ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲ ಸ್ವಾಗತಿಸ್ತಾ ಇದ್ದೀರಿ. ಆತ್ಮೀಯರೇ, ಇಂಥ ಅಭಿಯಾನ ನಡೆಯೋದಕ್ಕಾಗಿ 101 ವಿರತರು, ಅನೇಕ ಜನ ಮಹಾತ್ಮರು, ತಮ್ಮಂಥ ಅಪರೂಪದ ಬಸವ ಭಕ್ತರು ನಮಗೆಲ್ಲ ಬೆಂಗಾವಲಾಗಿ ನಿಂತಿದ್ದೀರಿ. ನಿಮ್ಮ ಸೇವೆ, ತ್ಯಾಗ, ಪರಿಶ್ರಮ ನಾ ಎಷ್ಟು ನೆನೆಸಿದ್ರು ಕಡಿಮೆನೆ. ಇದಕ್ಕೆಲ್ಲ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ
ಸಾಗರೋಪಾದಿಯಲ್ಲಿ ಬೆಂಗಳೂರಿಗೆ ಜನ ಬರ್ತಾ ಇದ್ರೆ ನಮ್ಮ ನಾಡಿನ ಕನ್ನಡ ನಾಡಿನ ದಾಸೋಹದ ಮಠದ ಪರಮ ಪೂಜ್ಯರೊಂದು ಮಾತನ್ನ ಹೇಳ್ತಾರೆ, ನನ್ನ ಮಠಕ್ಕೆ ಒಬ್ಬಿಬ್ಬರಲ್ಲ ಸಾವಿರ ಸಾವಿರ ಭಕ್ತರು ಬರಲಿ, ಅವರಿಗೆ ಅನ್ನ ಆಶ್ರಯ ಎಲ್ಲವನ್ನ ನೀಡ್ತೇನೆ ಅಂತ ಹೇಳಿರುವಂತ ಮಹಾಮಠ ಸಿದ್ಧಗಂಗೆ ಮಹಾಮಠ ಅಂತ ಹೇಳೋದಕ್ಕೆ ನನಗೆ ತುಂಬಾ ಅಭಿಮಾನ ಗೌರವ ಆಗ್ತದೆ. ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮೀಜಿಯವರ ಘನವಾದ ಆಶೀರ್ವಾದ ನಮ್ಮ ಬಾಳ ಬೆಳಗು. ಆ ಮುನ್ನೋಟದಲ್ಲಿಯೇ ನಮ್ಮನ್ನ ನಿರಂತರವಾಗಿ ಆಶೀರ್ವದಿಸ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಮ್ಮ ಸಮಾರಂಭದ ಸಾನ್ನಿಧ್ಯ ದಯಪಾಲಿಸಿದ್ದಾರೆ. ನಮ್ಮನ್ನ ಹರಸಿ ನಿರಂತರವಾಗಿ ಮುನ್ನಡೆಸ್ತಾ ಇದ್ದಾರೆ. ಪರಮ ಪೂಜ್ಯರು ತಮ್ಮ ಶ್ರೀನುಡಿಗಳ ಆಶೀರ್ವಚನವನ್ನು ದಯಪಾಲಿಸಬೇಕು ಹಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮೈಕ್ ಕೊಡಿ ಪ್ಲೀಸ್, ಮೈಕ್ ವ್ಯವಸ್ಥೆ ಮಾಡಿ. ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ. ಎಲ್ಲರೂ ನನ್ನವರೆನ್ನುವ ಭಾವ ಆ ಕೃತಿಗಳು ಮೈದಾಳಿ ನಿಂತಿದೆ. ಅಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ. ಬಸವನ ನಾಮವಂ ನೆನೆವತಂ ಬಸವೇಶನ ಕೀರ್ತನಗಳಂ ಪಸರಿಸಿ ಪಾಡತಂ ಬಸವನುಜ್ವಲ ಮೂರ್ತಿಯ ಜಾಲಿಸುತ್ತೆ ಸೆವನ್ನರಂಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಬದುಂಟೆ ಮದಂದತಿಯುಂಟೆ ಧಾತ್ರಿಯೋಳು. ಬಸವಾದಿ ಶರಣೆಯನ್ನ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಪೂಜ್ಯರಲ್ಲಿ ಶರಣ ಸಮರ್ಪಿಸಿ ಇವತ್ತು ಈ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳು, ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎಂ.ಬಿ. ಪಾಟೀಲ್ರವರೇ, ಶರಣ್ ಪಾಟೀಲ್ರವರೇ, ಪಾಟೀಲ್ರವರೇ, ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಿಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಒಂದು ತಿಂಗಳಿಂದ ನಡೆದು ಬಂದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಅವರು ಈ ಸಂಸ್ಕೃತಿಗೆ ಅಥವಾ ಬಸವಣ್ಣನವರ ವಿಚಾರಗಳಿಗೆ ಪ್ರಾರಂಭವಿದೆಯೇ ಹೊರತು ಅದಕ್ಕೆ ಸಮಾರೋಪ ಅನ್ನುವಂಥದ್ದಿಲ್ಲ. ಆದರೆ ಅದಕ್ಕೊಂದು ತಿಂಗಳ ಕಾರ್ಯಕ್ರಮದಕ್ಕೆ ಮಾತ್ರ ಸಮಾರೋಪ ಅನ್ನುವ ಭಾವನೆಯನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಸುಕೃತಿಗಳು. ಯಾಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀವಲ್ಲ, ಬಸವಣ್ಣನವರ ಜನ್ಮ ಭೂಮಿಯಲ್ಲಿ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅನ್ನೋದೇ ನಮ್ಮ ಹೆಗ್ಗಳಿಕೆ ಅಂತ ಹೇಳಬೇಕಾಗಿರುವಂತಹದ್ದು. ಹಾಗೆ ಇವತ್ತೇನಾದರೂ ಕರ್ನಾಟಕದ ಒಂದು ಮಹತ್ವ ಜಗತ್ತಿನಲ್ಲಿದೆ ಅಂತಂದ್ರೆ ಅದು ಬಸವಣ್ಣನಿಂದ ನಮಗೆ ಈ ಜಗತ್ತಿಗೆ ಒಂದು ಖ್ಯಾತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂತಹದ್ದು. ಇವತ್ತು ಬಸವಣ್ಣನವರ ತತ್ವಗಳು, ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂಥ ದೇಶ, ಭಾಷೆ, ಜಾತಿ, ಜನಾಂಗ ಪ್ರಶ್ನೆಯೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂತಹ ಮಾನವೀಯ ಸಂವಿಧಾನವನ್ನು ಕೊಟ್ಟಂತಹ ಅವರು 12ನೇ ಶತಮಾನದ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟು ಹೇಳಯ್ಯ, ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ, ಮಿಕ್ಕಿನ ಜನ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅನ್ನುವ ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣನವರ ಹೃದಯ ಎಂತ ವಿಶಾಲವಾಗಿತ್ತು ಅಂದ್ರೆ, ಎಲ್ಲರನ್ನೂ ಒಲಗೊಳ್ಳುವಂತಹ, ಎಲ್ಲರನ್ನೂ ಪ್ರೀತಿಸುವಂತಹ ಒಂದು ಹೃದಯ ಅಂದ್ರೆ ಅದು ಬಸವಣ್ಣನವರು ಮಾತ್ರ ಅಂತೇಳಿ ಕಾಣಬೇಕಾಗಿರುವಂತಹದ್ದು. ಈಗಾಗಲೇ ಅವರ ವಿಚಾರಗಳನ್ನು ಕುರಿತು ಅನೇಕರು ಇಲ್ಲಿ ಮಾತನಾಡ್ತಾ ಇರುವಂತಹ ಅವರು ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣನವರು ಕೊಟ್ಟಂತಹ ವಿಚಾರಗಳು, ಅವರ ತತ್ವಗಳು, ಅವರು ಬೋಧಿಸಿ ಆಚರಿಸಿದಂಥ ವಿಚಾರಗಳನ್ನ ಎಲ್ಲವನ್ನೂ ನನ್ನ ಕೈಲಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹ ಮಾತು ನೋಡಿದ್ರೆ ಬಸವಣ್ಣನವರು ಕೊಟ್ಟಿರುವಂತಹ ವಿಚಾರಗಳು ಎಷ್ಟು ದೊಡ್ಡದಾಗಿದ್ದಾವೆ, ವಿಶಾಲವಾಗಿದ್ದಾವೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜನು. ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ? ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಸಮಾನವೇ ಆಗಿರುವಂತಹ ಅವರು. ಆದರೆ ಆಚರಣೆಯ ಮೂಲಕ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಬಯಸುವಂತಹದ್ದು, ಎಲ್ಲರ ಹಿತವನ್ನು ಬಯಸುವಂತಹದ್ದು, ಎಲ್ಲರಿಗೂ ಒಳಿತನ್ನೇ ಬಯಸುವಂತಹ ವ್ಯಕ್ತಿ ಯಾರಿರ್ತಾನೋ ಅವನು ನಿಜವಾದಂತಹ ಕುಲಿಜ ಅನ್ನುವಂತಹ ಮಾತನ್ನ ಬಸವಣ್ಣವರು ಸ್ಪಷ್ಟವಾಗಿ ತಿಳಿಸಿರುವಂತಹ ಅವರು. ಅಂತಹ ವಿಚಾರಗಳು ಇವತ್ತಿಗೂ ಬೇಕು, ಮುಂದೆಯೂ ಬೇಕು, ಎಂದೆಂದಿಗೂ ಬೇಕಾಗಿರುವಂತಹದ್ದು.
ಈ ಒಂದು ಅಭಿಯಾನ ಒಂದು ತಿಂಗಳು ನಡೆದುಕೊಂಡು ಬಂದಿದೆ. ಬಹುಶಃ ಇದೆಲ್ಲ ಅಭಿಯಾನ ನಡೆಯಬೇಕಾದಷ್ಟು ಸುಲಭ ಅಲ್ಲ. ಇಲ್ಲಿ ಕುಳಿತಿರುವಂತಹ ಅನೇಕ ಪೂಜ್ಯರುಗಳು ಕೂಡ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಅವರಿಗೆ ಗೊತ್ತಿರುವಂತಹದ್ದು. ಬಂಜೆ ಬೇನೆ ಅರಿಯಳು ಮೊಲದಾಯಿ ಮುದ್ದು ಬಲ್ಲಳೆ ನೊಂದವರ ನೋವ ನೋಯವರೇ ಬಲ್ಲವರು ಅನ್ನುವ ಹಾಗೆ ಅವರ ಕಷ್ಟಪಟ್ಟಿರುವಂಥದ್ದು ಅವರಿಗೆ ಗೊತ್ತು. ಒಂದು ತಿಂಗಳ ಪರ್ಯಂತರವಾಗಿ ಹಗಲು ಇರುಳು ಅನ್ನದೆ ವಾರವೆಂದರಿಯ ದಿನವೆಂದರೆ ಏನೆಂದರಿಯನಯ್ಯ ಇರುಳೆಂದರೆಯೇ ಹಗಲೆಂದರೆ ಏನೆಂದರಿಯನಯ್ಯ ನಿಮ್ಮವ ಪೂಜಿಸಿ ಎನ್ನುವ ಮರೆದೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಎಲ್ಲ ಪೂಜ್ಯರುಗಳು ಕೂಡ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಹಳ್ಳಿ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವಣ್ಣನವರ ಬೆಳಕನ್ನು ಎಲ್ಲ ಕಡೆಗೆ ಪಸರಿಸುವಂಥ ಕೆಲಸವನ್ನು ಮತ್ತಷ್ಟು ಈ ಅಭಿಯಾನ ತುಂಬಿರುವಂತಹದ್ದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂತಹದ್ದೇ ನಮಗೆ ಮುಖ್ಯ ಆಗಿರುವಂತಹದ್ದು. ಇವತ್ತು ಬೆಳಕಿದೆ, ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು. ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ ತಂದು ಶಿವಬೆಳಗನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಅನ್ನುವ ಹಾಗೆ ಆ ಬಸವ ಬೆಳಕು ಎಲ್ಲ ಕಡೆ ಇರಬೇಕಾಗಿರುವಂತಹದ್ದು. ಪ್ರತಿಯೊಬ್ಬರ ಮನೆಗಳಲ್ಲಿ ಮನಗಳಲ್ಲಿ ಬದುಕಿನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಬಸವ ಸಂಸ್ಕೃತಿಯ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅತ್ಯಂತ ಸಂತೋಷ ಆನಂದ ಉಂಟಾಗಿದೆ ಎನ್ನುವ ಮಾತನ್ನು ಹೇಳ್ತಾ, ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಡ್ಜೆಟ್ ಮಂಡಿದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು. ಅವ್ರ ಕಾನೂನು ಓದಿರೋದು ಕಾನೂನು, ಮಾಡಿರೋದೆಲ್ಲ ಅರ್ಥಶಾಸ್ತ್ರದ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟೇಬಿಟ್ಟವ್ರು ಅವ್ರು ಹೆಚ್ಚಿನದಾಗಿ. ಆದರೆ ಒಬ್ಬ ಅರ್ಥಶಾಸ್ತ್ರಜ್ಞರ ವಿಶೇಷತೆ ಗುಣಗಳನ್ನು ಇಟ್ಕೊಂಡು ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ, ಕಷ್ಟದಲ್ಲಿ ಯಾರಿದ್ದಾರೆ, ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು, ಅದು ಒಬ್ಬ ನಾಯಕನಲ್ಲಿ ಇರಬೇಕಾಗಿರುವಂಥ ಅತ್ಯಂತ ಮುಖ್ಯವಾದಂತಹ ಗುಣ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಮಾತುಗಳಿಗೆ ನೀವೆಲ್ಲರಿಗೂ ಕಿವಿಯಾಗಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಬಸವಾದಿ ಪ್ರಮುಖರ ಕೃಪೆ ಇರಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.